ಸಾಮಾನ್ಯವಾಗಿ ಈ ಬೋರ್ವೆಲ್ ಅನ್ನ ಕೊರೆಸಬೇಕು ಅಂದ್ರೆ ಬೇರೆ ಬೇರೆ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ. ಆದ್ರೆ ಇದೊಂದು ಊರಿನಲ್ಲಿ ಮಾತ್ರ ಈ ಬಸವಣ್ಣನ ಮೇಲೆ ಅವಲಂಬಿತ ಆಗಿದ್ದಾರೆ. ಬಸವಣ್ಣ ಹೇಳಿದ ಜಾಗದಲ್ಲಿ ಕೊರೆಸಿದ್ರೆ ಅಲ್ಲಿ ಗಂಗೆ ಸಿಗ್ತಾಳೆ ಅನ್ನುವಂತಹ ನಂಬಿಕೆ ಇಲ್ಲಿನ ಜನರದ್ದು. ಯಾರು ಈ ಬಸವಣ್ಣ, ಪವಾಡ ಏನು ಈ ಬಸವಣ್ಣನದ್ದು ಅನ್ನೋದರ ಸ್ಟೋರಿ ಇದೆ, ನೋಡೋಣ. ಶರಣ್ಯ ತೋರಿಸಿದ್ದಲ್ಲಿ ಬೋರ್ ಕೊರೆಸಿದ್ರೆ ಗಂಗೆ ಗ್ಯಾರಂಟಿ. ವಿಜ್ಞಾನ ಲೋಕಕ್ಕೆ ಅಚ್ಚರಿಯಾಗಿದೆ ಬಸವನ ಪವಾಡ. ರೈತರ ಪಾಲಿಗೆ ಜಲ ತರಿಸುವ ಭಗೀರಥ ಬಸವ. ರೈತರ ಹತ್ತಾರು ಸಮಸ್ಯೆಗಳಿಗೆ ಶರಣ್ಯನಿಂದ ಪರಿಹಾರ. ಎಸ್, ಈ ಬಸವ ಸಾಮಾನ್ಯ ಬಸವ ಅಲ್ಲ. ಈ ಬಸವ ರೈತರ ಪಾಲಿಗೆ ನಿಜವಾದ ಭಗವಂತನೇ ಆಗಿದ್ದಾನೆ. ಚಿಕ್ಕಮಗಳೂರಿನ ಶರಣ್ಯ ಎಂಬ ಬಸವ ತನ್ನ ಅಸಾಮಾನ್ಯ ಸಾಮರ್ಥ್ಯದಿಂದ ರಾಜ್ಯಾದ್ಯಂತ ಬಹಳ ಖ್ಯಾತಿ ಪಡೆದಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ರೈತರ ಪಾಲಿಗೆ ಗಂಗೆಯನ್ನ ಭೂಮಿಗೆ ತರುವ ಭಗೀರಥನೆಂದೇ ಭಾವಿಸಿದ್ದಾರೆ. ರೈತರು ತಮ್ಮ ಜಮೀನುಗಳಲ್ಲಿ ಬೋರ್ವೆಲ್ ಕೊರೆಸಲು ಪಾಯಿಂಟ್ ಗುರುತಿಸಲು ಭೂವಿಜ್ಞಾನಿಗಳ ಮೊರೆ ಹೋಗುವುದು ಸಾಮಾನ್ಯ. ಅಂತರ್ಜಲ ಇರುವುದನ್ನ ವೈಜ್ಞಾನಿಕವಾಗಿ ಪತ್ತೆ ಹಚ್ಚಿ ಅವರು ಗುರುತಿಸುವ ಪಾಯಿಂಟ್ಗಳಲ್ಲಿ ಬೋರ್ ಕೊರೆಸಿದ್ರೆ ನೀರು ಬರುತ್ತೆ. ಆದ್ರೆ ಇದೂ ಸಹ ಕೆಲವೆಡೆ ವಿಫಲವಾಗಿರುವ ಉದಾಹರಣೆಗಳಿವೆ. ಆದ್ರೆ ಚಿಕ್ಕಮಗಳೂರಿನ ಕಣಿವೆ ದಾಸರಹಳ್ಳಿಯ ಶನೇಶ್ವರ ದೇವಾಲಯದ ಶರಣ್ಯ ಎಂಬ ಬಸವ ಯಶಸ್ವಿಯಾಗಿ ಬೋರ್ವೆಲ್ ಪಾಯಿಂಟ್ ಗುರುತಿಸುವ ಮೂಲಕ ಮನೆ ಮಾತಾಗಿದೆ. ಈ ಶರಣ್ಯ ಬಸವ ಭೂಮಿಯಲ್ಲಿ ನೀರಿನ ಸ್ಥಳವನ್ನ ಗುರುತಿಸುವ ಅದರ ಸಾಮರ್ಥ್ಯದಿಂದ 600ಕ್ಕೂ ಹೆಚ್ಚು ಬೋರ್ವೆಲ್ಗಳು ಯಶಸ್ವಿಯಾಗಿವೆ. ವಿಜ್ಞಾನಿಗಳಿಗೂ ಇದು ಅಚ್ಚರಿಯ ಸಂಗತಿಯಾಗಿದೆ. ಬಂಜರು ಭೂಮಿಯಲ್ಲಿಯೂ ನೀರನ್ನ ಪತ್ತೆ ಹಚ್ಚುವ ಶರಣ್ಯ ರೈತರ ಪಾಲಿನ ಆಶಾಕಿರಣವಾಗಿದೆ. ಬೋರ್ವೆಲ್ ಕೊರೆಸಬೇಕಾದಾಗ ಜಮೀನಿನಲ್ಲಿ ಸುತ್ತಾಡುವ ಈ ಬಸವ ಎಲ್ಲಿ ತನ್ನ ಗಂಜಲ ಹಾಕುತ್ತದೋ ಅಲ್ಲಿ ಬೋರ್ವೆಲ್ ಕೊರೆಸಿದ್ರೆ ನೀರು ಬರುತ್ತದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬರಡು ಪ್ರದೇಶ ಎನಿಸಿದ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕೆಂಚಯ್ಯನದೊಡ್ಡಿ ಹಾಗೂ ಮಲ್ಲಯ್ಯನಪುರ ಗ್ರಾಮಗಳಲ್ಲಿ ಈ ಬಸವ 10 ಕಡೆ ಪಾಯಿಂಟ್ ಗುರುತಿಸಿದ್ದು 6 ಕಡೆ ಬೋರ್ ಕೊರೆಸಿದಾಗ ಗಂಗೆ ಉಕ್ಕಿ ಹರಿದಿದ್ದಾಳೆ. ಶಿವರಾಜು, ಮಲ್ಲಯ್ಯನಪುರ. ಈ ಭಾಗದಲ್ಲಿ ನೀರಿಲ್ಲದೆ ಭಾರಿ ತೊಂದರೆ ಇತ್ತು. 5-6 ವರ್ಷದಿಂದ ಕುಡಿಯೋ ನೀರು ಸಹ ಸಮಸ್ಯೆ ಇತ್ತು. ಎಲ್ಲ ಬೋರ್ ಹಾಕಿ 5, 6, 10 ಈ ಥರ ಹಾಕಿ ಎಲ್ಲ ದುಡ್ಡು ಹಾಳು ಮಾಡ್ಕೊಳ್ತಾ ಇದ್ರು. ಚಿಕ್ಕಮಂಗ್ಳೂರಿಗೆ ಹೋಗಿ ಶರಣ್ಯ ಹತ್ರ 1 ವರ್ಷದಿಂದ ಬೇಡಿ ಕೇಳಿ ಇವಾಗ ಅಲ್ಲಿಂದ ಶರಣ್ಯ ಬಂದು ನಮಗೆ ಇಲ್ಲಿ ಒಂದು 5-6 ಬೋರ್ ನೀರು ಮಾಡಿಕೊಟ್ಟಿದೆ. ಅದರಲ್ಲಿ ನಮಗೆ ಇಲ್ಲಿ ಸೈಂಟಿಸ್ಟ್ಗಿನ ಶರಣ್ಯ ಬಹುದೊಡ್ಡ ಬಹುಮಾನ ಕೊಟ್ಟದ್ದು ಇಲ್ಲಿಂದ ರೈತರಿಗೆ. ಗಂಜಲ ಹಾಕುವ ಮೂಲಕವಷ್ಟೇ ಅಲ್ಲ, ತನ್ನ ಬಲಗಾಲಿನಿಂದಲೂ ಪಾಯಿಂಟ್ ಗುರುತಿಸುತ್ತದೆ ಈ ಬಸವ. ಇದುವರೆಗೆ ರಾಜ್ಯದ ವಿವಿಧೆಡೆ 1300ಕ್ಕೂ ಹೆಚ್ಚು ಕಡೆ ಬೋರ್ ಪಾಯಿಂಟ್ ಗುರುತಿಸಿದ್ದು ಎಲ್ಲಾ ಕಡೆ ಯಶಸ್ವಿಯಾಗಿ ನೀರು ಬಂದಿದೆ ಎನ್ನುತ್ತಾರೆ ಅರ್ಚಕರು. ಅಂತರ್ಜಲ ಕುಸಿದು ನೀರೇ ಬರುವುದಿಲ್ಲ ಎಂದುಕೊಂಡಿದ್ದ ಬರಡು ಜಮೀನುಗಳಲ್ಲಿ ಶರಣ್ಯ ತೋರಿಸಿದ ಪಾಯಿಂಟ್ ಗುರುತಿಸಿದ ಕಡೆ ನೀರು ಉಕ್ಕಿ ಬಂದಿರುವುದು ರೈತರಲ್ಲಿ ಅಚ್ಚರಿಯ ಜೊತೆಗೆ ಸಂತಸವನ್ನ ಉಂಟು ಮಾಡಿದೆ. ನಾವು ಚಿಕ್ಕಮಗಳೂರಿಂದ ಶ್ರೀ ಕ್ಷೇತ್ರ ಕಣಿವೆ ದಾಸರಹಳ್ಳಿ ಅಂತೇಳಿ ಶ್ರೀ ಸಂತೇಶ್ವರ ಸ್ವಾಮಿ ಶ್ರೀ ಮಹಿಮಾ ಶರಣ್ಯ ದೇವರ ದೇವಾಲಯದಿಂದ ನಾವು ಬಂದಿರೋದು. ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿಗೆ ಬಂದಿದ್ದೀವಿ. ನಮ್ಮ ಶರಣ್ಯ ಒಂದು ಬೋರ್ವೆಲ್ ಪಾಯಿಂಟ್ ಅಂದರೆ ರೈತರ ಹಿತಾಸಕ್ತಿ ಉತ್ತರ ರೈತರ ಸೇವೆಗೋಸ್ಕರ ಈ ಒಂದು ನಾವು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಎಲ್ಲೇ ಹೋದರೂ ಕೂಡ ಶರಣ್ಯನ ಬೋರ್ವೆಲ್ ಪಾಯಿಂಟ್ ಕೂಡ ಸಕ್ಸಸ್ ಆಗಿದೆ. ಇಲ್ಲೂ ಕೂಡ ಹನೂರು ತಾಲೂಕುಗಳು ತುಂಬ ಡ್ರೈಲ್ಯಾಂಡ್ ಅಂತ ಹೇಳಿದರು. ಹಾಗಾಗಿ ಒಂದು 6 ಪಾಯಿಂಟ್ ಇದ್ದು 6 ಪಾಯಿಂಟಿಗೋಸ್ಕರ ನಾವು ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದು. ಸರಿಸುಮಾರು ಇಲ್ಲಿಗೆ 1300 ಬೋರ್ವೆಲ್ ಪಾಯಿಂಟ್ ಮಾಡಿದ್ದೀವಿ. ನಾವು ಎಲ್ಲದರಲ್ಲೂ ಕೂಡ ನಾವು ಯಶಸ್ಸು ಕಂಡಿದ್ದೀವಿ. ಭಗವಂತನ ಆಶೀರ್ವಾದ ಅಂದರೆ ಶನೇಶ್ವರ ಸ್ವಾಮಿಯವರ ಅಪ್ಪಣೆ ಮೇರೆಗೆ ಬಲಭಾಗದಲ್ಲಿ ಹೂ ಕೊಟ್ಟರೆ ಮಾತ್ರ ನಾವು ರೈತರ ಒಂದು ಬೋರ್ವೆಲ್ ಪಾಯಿಂಟಿಗೆ ಬರೋಕ್ಕೆ ಸಾಧ್ಯ. ಹಾಗಾಗಿ ಯಾವುದೇ ರೈತರು ಕೂಡ ಶರಣ್ಯನ ಕಾಣೋದಾದರೆ ಮೊದಲು ನಾವು ಭಗವಂತನ ಹತ್ರ ಹೂ ಪ್ರಸಾದ ಕೇಳಿ ಮುಂದಕ್ಕೆ ಹೆಜ್ಜೆ ಇಡಬೇಕು. ಯಾವುದೇ ಬೋರ್ವೆಲ್ ಪಾಯಿಂಟ್ ಆಗಲಿ ಶರಣ್ಯ ಬಂದು ಹೆಜ್ಜೆ ಇಟ್ಟು ಗೋಮೂತ್ರದಲ್ಲಿ ಆತ ಪಾಯಿಂಟ್ ಮಾಡೋದು, ಗೋಮೂತ್ರ ಮತ್ತು ತನ್ನ ಬಲಗಲ್ಲೂ ಕೂಡ ಬೋರ್ವೆಲ್ ಪಾಯಿಂಟ್ನ ಸಕ್ಸಸ್ ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯ ಸೇರಿದಂತೆ ಹೊರ ರಾಜ್ಯದಲ್ಲೂ ಶರಣ್ಯ ಫೇಮಸ್ ಆಗಿದೆ. ಜಿಯೋಲಾಜಿಕಲ್ ವಿಜ್ಞಾನಿಗಳು ಗುರುತು ಮಾಡಿದ ಸ್ಥಳದಲ್ಲಿ ಬೋರ್ ಕೈಕೊಟ್ಟರು ಶರಣ್ಯ ಗುರುತಿಸಿದ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ ಎನ್ನಲಾಗ್ತಿದೆ. ಹಾಗಾಗಿ ಶರಣ್ಯ ತೋರಿಸುವ ಸ್ಥಳದಲ್ಲಿ ರೈತರು ಬೋರ್ವೆಲ್ ಕೊರೆಸುತ್ತಿದ್ದಾರೆ. ಕೊಳವೆ ಬಾವಿ ಗುರುತಿಸಲು ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಕರೆದುಕೊಂಡು ಹೋಗುತ್ತಾರೆ. ರೈತರ ಪಾಲಿನ ದೇವರು ಎಂದೇ ಶರಣ್ಯ ಖ್ಯಾತಿ ಪಡೆದಿದೆ. ಕೊಳವೆ ಬಾವಿಗಳು ಕೈಕೊಟ್ಟು ಕಂಗಾಲಾಗಿದ್ದ ರೈತರ ಪಾಲಿಗೆ ಆಶಾಕಿರಣವಾಗಿದೆ. ಒಟ್ಟಾರೆ ಕರ್ನಾಟಕದಲ್ಲಿ ವಿಜ್ಞಾನ ಲೋಕಕ್ಕೆ ಅಚ್ಚರಿಯಾಗುವ ಸಾಕಷ್ಟು ವಿಚಾರಗಳಿವೆ. ಅವುಗಳು ವಿಜ್ಞಾನಿಗಳಿಗೆ ಸವಾಲು ಕೂಡ ಆಗಿವೆ. ಇವುಗಳೊಂದಿಗೆ ಇದೀಗ ಚಿಕ್ಕಮಗಳೂರಿನ ಈ ಬಸವಣ್ಣ ಕೂಡ ಸೇರ್ಪಡೆಯಾಗಿದೆ. ಏನೇ ಇರಲಿ, ಇದು ನಿಜಕ್ಕೂ ಪವಾಡದ ಸಂಗತಿ ಎಂದೇ ಹೇಳಬಹುದು. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.